ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಷ್ಟೋ ದಿನ ಆಗಿತ್ತು ಈ ಥರ ವಿಡಿಯೋ ಮಾಡಿ. ಸೊ ನಾವು ಇವತ್ತು ಶನಿವಾರ ಇರೋದ್ರಿಂದ ಡಿವಿನಿಟಿ ಮಾಲ್ಗೆ ಹೋಗಿದ್ವಿ. ನನ್ನ ಮಗಳು ಪ್ಲೇ ಏರಿಯಾಗೂ ಕರ್ಕೊಂಡು ಹೋದಾಗಿರುತ್ತೆ, ಅವಳನ್ನ ಆಟ ಆಡಿಸ್ಕೊಂಡು ಬಂದಂಗೆ. ಹಾಗೆ ನಾವು ಒಂದು ಸ್ವಲ್ಪ ಮಾಲ್ ಸುತ್ತಾಡ್ದಂಗೆ ಇರುತ್ತೆ, ಒಂದ್ಸಲಿನೂ ಹೋಗಿಲ್ಲ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೆ. ಮುಂದೆ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಹೋಗ್ತಾ ಇದ್ರು, ಹಾಗೆ ನಾನು ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ನನ್ನ ಮಗಳಂತೂ ಫುಲ್ ಎಕ್ಸೈಟ್ ಆಗಿದ್ಲು. ನಮ್ಮ ಮಗಳನ್ನ ಯಾವಾಗಲೂ ಮನೇಲಿ ಕೂಡಾಕೊಂಡಿರೋದ್ರಿಂದ ಸ್ವಲ್ಪ ಫ್ರೀಡಮ್ ಸಿಕ್ಕಿದೆ ಅಂದ್ಬಿಟ್ಟು ಆ ಕಡೆ ಈ ಕಡೆ ಅಂತೂ ಫುಲ್ ಓಡಾಟ ಮಾಡ್ತಿದ್ಲು. ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಹಾಗಾಗಿ ನಮ್ಮ ಜೊತೆ ನಮ್ಮ ಮಾವ ಕೂಡ ಇದ್ದರು, ಅಂದರೆ ನನ್ನ ಹಸ್ಬೆಂಡ್ ತಮ್ಮ. ಅವ್ರು ನೋಡಿದ ತಕ್ಷಣ ಇವಳು ಚಿಕ್ಕು ಅಂತ ಓಡ್ ಹೋದ್ಲು. ಸೊ ಎಲ್ಲ ಕಡೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಅಂದ್ಬಿಟ್ಟು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ನಾವು ನೆಕ್ಸ್ಟ್ ಬಂದಿದ್ದು ಇಲ್ಲಿಗೆ ನೋಡ್ಬೋದು. ಸೊ ರಂಬಲ್ ಟಂಬಲ್ ಅಂತ, ಇದು ಬಂದು ಮಕ್ಕಳು ಪ್ಲೇ ಏರಿಯಾ ಮತ್ತು ಅಡಲ್ಟ್ಸ್ ಮೇಲೆ ಆಡ್ಬೋದು, ದೊಡ್ಡವ್ರ ಮೇಲೆ ಆಡ್ಬೋದು. ಚಿಕ್ಕವ್ರಿಗೆ ಕೆಳಗಡೆ ಇದ್ದಿದ್ದರಿಂದ ಫಸ್ಟ್ ನನ್ನ ಮಗಳಿಗೆ ಆಡ್ಸೋಣ ಅಂದ್ಬಿಟ್ಟು ಇಲ್ಲೆಲ್ಲ ಪ್ಲ್ಯಾನ್ಸ್ ನೋಡಿಕೊಂಡು ಅವ್ರ ಹತ್ರ ಕೇಳಿದ್ವಿ. ಸೊ ಅವರೆಲ್ಲ ಪ್ಲ್ಯಾನ್ಸ್ ಎಲ್ಲ ಹೇಳಿದ್ರು. ಅದಾದಮೇಲೆ ಮತ್ತೆ ಮೇಲ್ಗಡೆ ಹೋಗಿ ನೋಡ್ಕೊಂಡು ಬರೋಣ ಅಂತಲೂ ಮೇಲ್ಗಡೆ ಹೋದ್ವಿ. ಸೊ ನಾವೆಲ್ಲ ಪ್ಲ್ಯಾನ್ ನೋಡಿಕೊಂಡು ಅವ್ರಿಗೆ ಹೇಳಿದ್ರೆ ಅವ್ರು ತಕ್ಷಣ ಕಾರ್ಡ್ ಕೊಡ್ತಾರೆ. ಮೇಲ್ಗಡೆ ಅಂತೂ ತುಂಬ ವೆರೈಟಿ ಆಫ್ ಗೇಮ್ಸ್ ಇತ್ತು, ದೊಡ್ಡವ್ರು ಆಡೋಕ್ಕೆ ಇನ್ನೂ ಚೆನ್ನಾಗಿದ್ವು ಗೇಮ್ಸು, ಬಟ್ ಅಷ್ಟೇ ಫೀಸ್ ಕೂಡ ಇತ್ತು. ಸೊ ನಾವು ಒಂದು 4-5 ಆಟ ಆಡಿದ್ವಿ, ತುಂಬ ಚೆನ್ನಾಗಿತ್ತು. So bright, baila conmigo toda la night. El ritmo suena, can you feel? Move your body, it's so real. Vuélvete loco, don't stop now. Sigue el ritmo, I'll show you how. Fuego en el aire, burning high, feel the heat. Bajo el sky, baila, baila, sin parar. Shake your body, shine like stars. Baila, baila, en el mar. Keep it going, no queda igual. ಸೊ ಮೇಲ್ಗಡೆನೂ ನೋಡ್ಕೊಂಡು ಬರೋಣ ಅಂತ ಹೋಗಿದ ತಕ್ಷಣ ಅಲ್ಲೂ ಇದ್ದರು, ರಿಸೆಪ್ಷನಿಸ್ಟ್ ಹತ್ರ ಹೋದ್ವಿ. ಅವ್ರ ಪ್ಲ್ಯಾನು ಇದೇ ಥರ ಇದೆ ಅಂದಾಗ ಸೊ ಫಸ್ಟು ಚಾಯ್ಸ್ ಮಾಡಿದ್ದು ಕಡಿಮೆದೇ ಇರಲಿ ಅಂದ್ಬಿಟ್ಟು ಚಾಯ್ಸ್ ಮಾಡಿದ್ವಿ. ಸೊ ಪ್ಲ್ಯಾನ್ ಬಂದು ನಮ್ಮದು 1250, 1250 ಬಂದು ಕಾರ್ಡಲ್ಲಿ ಕ್ರೆಡಿಟ್ ಆಯಿತು. ಸೊ ಕಾರ್ಡ್ ಕೊಟ್ಟರು, ತಗೊಂಡು ಸೀದಾ ನಾವು ನನ್ನ ಮಗಳನ್ನ ಕರ್ಕೊಂಡು ಬಂದು ಫಸ್ಟ್ ಅವಳೇ ಆಡಬೇಕು ಅಂತ ಅಂದ್ಲು. ಸೊ ಕರ್ಕೊಂಡು ಹೋದ್ವಿ. ಹೋಗಿದ ತಕ್ಷಣ ಸೊ ಅವರು ಹೇಳಿದ್ರು ಅವರು ಕಾಂಬೋ ಆಫರಲ್ಲಿ ಕೂಡ ಇರುತ್ತೆ, ನಿಮ್ಗೆ ಯಾವ್ಯಾವ ಆಟ ಆಡಬೇಕು ಅನಿಸುತ್ತೆ ಅದನ್ನು ನೀವು ಅಲ್ಲಿ ಹೇಳಿದ್ರೆ ಅವರು ಬಿಲ್ ಮಾಡಿಕೊಡ್ತಾರೆ ಅಂತ ಅಂದರು. ಸೊ ಮತ್ತೆ ಅಲ್ಲಿ ಹೋಗಿ ಬಿಲ್ ಹಾಕಿಸ್ಕೊಂಡು ಬಂದಮೇಲೆ ಒಳಗೆ ಬಿಟ್ಟಿದ್ದು. ಅದು ಒಳಗೆ ಬಿಡಬೇಕು ಅಂದರೆ ಮಕ್ಕಳಿಗೆ ಬ್ಯಾಂಡ್ ಹಾಕ್ತಾರೆ. ಸೊ ಎಲ್ಲ ಮಕ್ಕಳು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಇದೊಂದು ಮಾಡಿದ್ದಾರೆ ಅವರು ಪ್ಲ್ಯಾನು. ಚೆನ್ನಾಗಿದೆ ಪ್ಲ್ಯಾನು. ನನ್ನ ಮಗಳ ಆಟ ಫಸ್ಟ್ ಆಡಿದ್ದು ಇದೆ. ಸೊ ನೋಡಿದ ತಕ್ಷಣ ಹೋಗಿ ಇಷ್ಟಪಟ್ಟು ಕೂತ್ಕೊಂಡ್ಲು. ಮಕ್ಕಳಾಡೋದಕ್ಕೂ ಕೂಡ ತುಂಬ ವೆರೈಟಿ ಆಫ್ ಗೇಮ್ಸ್ ಇದ್ವು ಇಲ್ಲಿ. ಸೊ ಎಲ್ಲನೂ ಟ್ರೈ ಮಾಡಿದ್ಲು ನನ್ನ ಮಗಳು, ಯಾವುದೂ ಬಿಟ್ಟಿಲ್ಲ, ಎಲ್ಲ ಕೂಡ ಆಡಿದ್ಲು. ನೀವು ಒಂದೊಂದೇ ಬೈಟ್ಸ್ನ ನೋಡ್ಬೋದು ಇಲ್ಲಿ.
ಸೊ ನಾನು ನನ್ನ ಹಸ್ಬೆಂಡು ಸ್ವಲ್ಪ ಹೊತ್ತು ಅವಳನ್ನ ಆಟ ಆಡಿಸ್ಕೊಂಡಿದ್ವಿ. ನಾವು ಆದಮೇಲೆ ನಮ್ಮ ಮಾವ ಕೂಡ ಸುಮ್ಮನೆ ಇದ್ದರು ಅಂದ್ಬಿಟ್ಟು ಅವರೇ ಅವಳ ಜೊತೆ ಹೋದರು ಆಟ ಆಡ್ಸೋಕೆ ಒಳಗಡೆ. ನಾವು ಹೊರಗಡೆ ಸುಮ್ಮನೆ ಕೂತಿದ್ವಿ. ಆಮೇಲೆ ಮೇಲ್ಗಡೆ ಹೋಗಿ ಆಟ ಆಡೋಣ ಅಂತ ಸುಮ್ಮನೆ ಕೂತಿದ್ವಿ. ನನ್ನ ಮಗಳು ಬರೋವರೆಗೂ ವೆಯ್ಟ್ ಮಾಡ್ತಿದ್ವಿ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲೇ. ಆಟ ಮುಗಿಸ್ಕೊಂಡು ಮೇಲ್ಗಡೆ ಹೋಗಿದ ತಕ್ಷಣ ನನ್ನ ಮಗಳು ಕೇಳಿದ ಫಸ್ಟು ಇದೆ ಬೈಕ್ ರೇಸ್ ಆಡೋಣ ಅಂತ ಅಂದ್ಬಿಟ್ಟು. ಸೊ ಇದನ್ನು ಆಡಿಸೋದಕ್ಕೆ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಿದ್ರು. ಅವಳು ತುಂಬ ಖುಷಿಯಿಂದ ಎಕ್ಸೈಟ್ ಆಗಿ ಆಡ್ತಾ ಇದ್ಲು. ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಕುಣಿತಿದ್ದಾಳೆ, ಕೂತಲ್ಲೇ ಕುಣಿತಿದ್ದಾಳೆ. ಸೊ ಆ ಆಟ ಆಡಿದ್ಮೇಲೆ ನನ್ನ ಮಗಳು ಬೈಕ್ ಬಿಟ್ಟು ಕಾರ್ಗೆ ಬಂದಳು. ಸೊ ನನ್ನ ಮಗಳಿಗಂತೂ ರೋಡಲ್ಲಿ ಯಾವ ಕಾರ್ ಹೋಗೋ ಆಗಿಲ್ಲ. ಈಗಲೇ ಕಾರ್ ಕ್ರೇಜ್ ತುಂಬ ಇದೆ. ಸೊ ಇಲ್ಲಿ ಕಾರ್ ಆಟ ಆಡೋಣ ಅಂದ್ಬಿಟ್ಟು ಅವ್ರ ಅಪ್ಪನ ಜೊತೆ ಮತ್ತೆ ಕೂತ್ಕೊಂಡಿದ್ದಾಳೆ ಗೇಮ್ ಆಡೋದಕ್ಕೆ. ಸೊ ನೋಡ್ತಿರ್ಬೋದು, ಅವಳಿಗೆ ಎಟಕ್ತಿಲ್ಲ, ಬಟ್ ಅವಳ ಅಪ್ಪನ ಜೊತೆ ಕೂತ್ಕೊಂಡು ಆಟ ಆಡ್ತಿದ್ದಾಳೆ, ನೋಡ್ತಿದ್ದಾಳೆ. ಸೊ ನನ್ನ ಮಗಳಿಗಂತೂ ತುಂಬ ಕಾರ್ ಕ್ರೇಜ್ ತುಂಬ ಜಾಸ್ತಿ ಇದೆ. ಬಾಯ್ಸ್ಗಂತ ಅಲ್ಲ, ಗರ್ಲ್ಸ್ಗೂ ಇರುತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು ನನ್ನ ಮಗಳನ್ನ ನೋಡಿ. ಮತ್ತು ನಮ್ಮ ಮಾವನ ಕೇಳ್ತಿದ್ದೆ, ಸುಮ್ಮನೆ ನೀವು ಯಾಕೆ ನಿಂತಿದ್ದೀರಾ, ಹೋಗಿ ಆಟ ಆಡ್ಬೋದಲ್ಲ ಅಂತ. ನಾನು ಈ ಥರ ಎಲ್ಲ ಆಟ ಆಡಲ್ಲ ಅಂತ ನಿಂತ್ಕೊಂಡಿದ್ರು ನನ್ನ ಜೊತೆನೆ. ಸೊ ಇವರಿಬ್ಬರು ನೋಡಿ ಹೇಗೆ ಆಟ ಆಡ್ತಿದ್ದಾರೆ ಅಂತ. ಸೊ ನೆಕ್ಸ್ಟು ಅವರ ಚಿಕ್ಕು ಜೊತೆ ಆಡ್ತೀನಿ ಅಂತ ಕೂತಿದ್ಲು. ಇದು ಒಂದು ಟೈಪ್ ಆಫ್ ವಾಟರ್ ಗೇಮ್. ಇದನ್ನು ಆಡೋದಕ್ಕೆ ಅವ್ರ ಚಿಕ್ಕು ಜೊತೆ ಕೂತ್ಕೊಂಡು ಆಟ ಆಡ್ತಿದ್ಲು. ನಾನು ನನ್ನ ಹಸ್ಬೆಂಡು ಕೂತ್ಕೊಂಡು ನೋಡ್ತಿದ್ವಿ. ಸೊ ಇದು ನಾವು ಆಡಿದ್ದು ಲಾಸ್ಟ್ ಗೇಮ್. ನಮ್ಮ ಕಾರ್ಡಲ್ಲಿ ಪಾಯಿಂಟ್ಸ್ ಎಲ್ಲ ಖಾಲಿ ಆಗಿತ್ತು. ಸೊ ಇದು ಲಾಸ್ಟ್ ಗೇಮ್ ಆಡಿಬಿಟ್ಟು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನನ್ನ ಮಗಳಂತೂ ತುಂಬಾ ಖುಷಿ ಪಡ್ಲು ಈ ಥರ ಗೇಮ್ಸ್ ಎಲ್ಲ ಆಡಿ. ಸೊ ಅವಳು ಎಷ್ಟೊಂದು ದಿನ ಆಗಿತ್ತು ಈ ಥರ ಗೇಮ್ಸ್ ಎಲ್ಲ ಆಡಿ. ಕರ್ಕೊಂಡು ಬಂದು ನಮಗೂ ಖುಷಿ ಆಯಿತು, ಅವಳನ್ನೂ ಖುಷಿ ಪಡಿಸ್ದಾಗ ಆಯಿತು. ಸೊ ಇಲ್ಲಿಗೆ ಇವತ್ತಿನ ನಮ್ಮ ಕತೆ ನಿಮ್ಮ ಜೊತೆ ಮುಗೀತು. ಇದು ಮುಗಿದಾದ್ಮೇಲೆ ನಾವು ಹೋಗಿ ಸ್ವಲ್ಪ ತಿಂಡಿ ತಿಂದ್ಕೊಂಡು ನೆಕ್ಸ್ಟು ಮನೆಗೆ ಹೊರಟ್ವಿ. ಸೊ ಫ್ರೆಂಡ್ಸ್, ನನ್ನ ಗಂಟಲು ಕೆಟ್ಟಿರೋದ್ರಿಂದ ನನ್ನ ವಾಯ್ಸ್ ಈ ಥರ ಇದೆ. ಸೊ ಸಾರಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್.